ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 14 ಮಾಡ್ತಾ ಇದ್ದೇನೆ. 2-3 ದಿವಸ ಸ್ವಲ್ಪ ಹುಷಾರಿಲ್ಲದ ಕಾರಣ ಡಯಟನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ಹಾಗೆ ವೀಡಿಯೋಸ್ ಕೂಡ ಹಾಕಲಿಲ್ಲ. ಅದಷ್ಟೇ ರೀಸನ್. ಸ್ವಲ್ಪ ವೆಯ್ಟ್ ವೇರಿಯೇಷನ್ ಆಗಿದೆ, ಜಾಸ್ತಿ ಆಗಿದೆ. ಯಾಕೆಂದರೆ ಹುಷಾರಿಲ್ಲ ಅಂತ ಹೇಳಿ ಎಂತ ಮಾಡಲಿಕ್ಕೆ ಹೋಗಲಿಲ್ಲ. ಅಷ್ಟಾಗುವಾಗ ಅದು ತನ್ನಿಂದಾನೇ ವೆಯ್ಟ್ ಜಾಸ್ತಿ ಆಗ್ತದೆ. ಇನ್ನು ಪ್ರತಿ ದಿವಸ ಕೂಡ ಡಯಟ್ ವೀಡಿಯೋಸ್ ಬರುತ್ತೆ, ಖಂಡಿತ ಮಾಡ್ತೇನೆ. ಹಾಗೆ ಮಾರ್ನಿಂಗ್ ಇವತ್ತು 6ಗೆ ಎದ್ದಿದ್ದೇನೆ. ಈಗ 6:45 ಆಯಿತು. ಎದ್ದು ಸ್ವಲ್ಪ ವಾಕಿಂಗ್, ಫ್ರೆಶ್ ಅಪ್ ಆಗಿ ವೆಯ್ಟೆಲ್ಲ ನೋಡುವಾಗ ವೆಯ್ಟ್ ಜಾಸ್ತಿ ತೋರಿಸ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ನೀರು ಕುಡಿಬೇಕು, ಆಮೇಲೆ ನಮ್ಮ ಮಾರ್ನಿಂಗ್ ಡ್ರಿಂಕ್ ಎಲ್ಲ ಮಾಡಬೇಕು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು. ಇದೆಲ್ಲವೂ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ, ಮಾಡ್ತಾ ಹೋಗ್ತೇನೆ ಏನು ಅಂತೇಳಿ, ಯಾವ ರೀತಿ ಮಾಡ್ತೇನೆ ಅಂತೇಳಿ. ಈಗ ನೋಡಿ 7 ಗಂಟೆಗೆ 10 ನಿಮಿಷ ಇದೆ. ಈಗ ಬಿಸಿನೀರು ಕುಡಿಯುವ. ಈಗ ಎದ್ದ ತಕ್ಷಣ ಮೊದಲಿಗೆ ನೋಡಿ ದ್ರಾಕ್ಷಿ ನೆನೆಸಿಕೊಂಡಿದ್ದೇನೆ, ಹಾಗೆ ಗ್ಲಾಸಿಗೆ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಜಸ್ಟ್ ಬಿಸಿ ನೀರಷ್ಟೇ, ಬೇರೆ ಎಂತ ಇಲ್ಲ. ಮಾರ್ನಿಂಗ್ ಡ್ರಿಂಕ್ ಸ್ವಲ್ಪ ಮತ್ತೆ ಮಾಡ್ಕೊಳ್ತಾ ಇರ್ತೇನೆ, ಎದ್ದಾಗೆ ಇದು ಕುಡಿಯುವಂಥದ್ದು 1 ಗ್ಲಾಸ್ ನೀರು. ಈಗ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೇನೆ. ಮಾರ್ನಿಂಗ್ ಡ್ರಿಂಕ್ಗೆ ನಾನು ಇವತ್ತು ಸೋಂಪಿನ ಕಾಳನ್ನು ಯೂಸ್ ಮಾಡ್ಕೊಳ್ತೇನೆ. ಇದು ಜೀರ್ಣಕ್ಕೆ ಆಗಿರ್ಬೋದು, ಇಂಡೈಜೇಷನನ್ನೆಲ್ಲ ಸರಿ ಮಾಡ್ತದೆ. ತುಂಬಾ ಒಂದು ವೆಯ್ಟ್ ಲಾಸ್ಗೆ, ನಮ್ಮ ಮೆಟಬಾಲಿಸಮ್, ಈಗ ಊಟ ಆದಮೇಲೆ ನಾವು ಈ ಸೋಂಪಿನ ಕಾಳನ್ನು ತಿಂತೇವೆ ಜೀರ್ಣ ಆಗಬೇಕು ಅಂತ ಹೇಳಿ. ಹಾಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಇದರ ನೀರು ಡ್ರಿಂಕನ್ನು ಮಾಡಿ ಕುಡಿದ್ರೆ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಳ್ತೇನೆ. ಇದು ಯಾವುದೇ ಗ್ಯಾಸ್ಟ್ರಿಕ್ ಎಲ್ಲ ಆಗದ ಹಾಗೆ ತಡೀತದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತದೆ. ಬೆಳಿಗ್ಗೆ 1 ಗ್ಲಾಸ್ ಈ ಥರ ಜೀರಿಗೆ ಮತ್ತು ಸೋಂಪಿನ ಕಾಳು ನೀರು ಇದು ಹಾಕಿ ಕುದಿಸಿಕೊಳ್ಳೋದು. ಒಂದು ಸಣ್ಣ ಉರಿಯಲ್ಲಿ 3 ನಿಮಿಷ ಕುದಿಸ್ಕೊಳ್ಳೋದು. ಈಗ 1.5 ಗ್ಲಾಸ್ ಇದ್ದರೆ 1 ಗ್ಲಾಸ್ ಆಗುವಲ್ಲಿವರೆಗೆ. ಇಲ್ಲಿ ನೀರು ಕುದೀತಾ ಇರ್ತದೆ. ಇದೀಗ 7 ಗಂಟೆ 10 ನಿಮಿಷ ಆಗಿದೆ. ನಾನೀಗ ಇದು ಇನ್ನೂ ತಣ್ಣಗಾದ್ಮೇಲೆ ಆಮೇಲೆ ಕುಡಿಯುವಂಥದ್ದು. ಈಗ 1 ಗ್ಲಾಸ್ ನೀರು ಕುಡ್ದಾಗಿದೆ, ಡ್ರೈ ಫ್ರೂಟ್ಸ್ ತಿಂದಾಗಿದೆ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ನೋಡಿ ಇಲ್ಲಿ ನೆನೆಸಿಟ್ಟಿದ್ದೇನೆ. ಇದರಲ್ಲಿ ಒಂದು 2 ಕಪ್ಪಷ್ಟು, ಸಣ್ಣ ಕಪ್ಪಿನಲ್ಲಿ 2 ಕಪ್ಪಷ್ಟು ರಾಗಿ ಇದೆ. ಹಾಗೆ ಒಂದು ಅರ್ಧ ಕಪ್ಪು ಅಕ್ಕಿ ಇದೆ, ಅರ್ಧ ಕಪ್ಪು ಹೆಸರು ಬೇಳೆ ಇದೆ. ಹೆಸರು ಬೇಳೆ ಹೈ ಪ್ರೋಟೀನ್ ನಿಮಗೆ, ರಾಗಿಯಲ್ಲಿ ಒಳ್ಳೆ ಫೈಬರ್ ಇದೆ. ಇದನ್ನು ಈಗ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ರಾಗಿ ಜಾಸ್ತಿ ಇದೆ, 2 ಕಪ್ಪಷ್ಟು, ಮತ್ತು ಅರ್ಧ ಕಪ್ಪು ಅಕ್ಕಿ, ಅರ್ಧ ಕಪ್ಪು ಹೆಸರುಬೇಳೆ, ಇಷ್ಟು ಹಾಕ್ಕೊಂಡಿದ್ದೇನೆ. 3 ಐಟಮ್ ಇದೆ ಇದರಲ್ಲಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳುವ. ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ನೋಡಿ ಮಾರ್ನಿಂಗ್ ಡ್ರಿಂಕ್ ಕುದೀತಾ ಇದೆ. ಇದಿಷ್ಟ ಆದರೆ ಸಾಕು. ಇದನ್ನು ಮುಚ್ಚಿಡು, ಆಫ್ ಮಾಡುವ. ಮುಚ್ಚಿ ಇಡ್ತೇನೆ. ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬೇಕು. ಇಲ್ಲಿರಲಿ. ಈಗ ನಮ್ಮ ದೋಸೆ ಹಿಟ್ಟು ಕೂಡ ಗ್ರೈಂಡ್ ಮಾಡಿ ಆಯಿತು. ಇದನ್ನು ಇದಕ್ಕೆ ಇಡುವ. ನೋಡಿ ಫಸ್ಟ್ ಯಾವ ಥರ ಗ್ರೈಂಡ್ ಆಗಿದೆ ಅಂಥೇಳಿ. ಇಲ್ಲಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ರಾಗಿ, ಸ್ವಲ್ಪ ಅಕ್ಕಿ, 2 ಕಪ್ ರಾಗಿ, ಅರ್ಧ ಕಪ್ಪು ಅಕ್ಕಿ, ಹಾಗೆ ನೋಡಿ ಹೆಸರು ಬೇಳೆ. ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು ನೋಡಿ. ಸೂಪರಾದ ದೋಸೆ, ಮಸಾಲೆ ದೋಸೆ ಟೈಪು, ತುಂಬ ಚೆನ್ನಾಗಿ ಬರ್ತದೆ. ಮಾಡ್ಕೊಳ್ಳುವ. ಉಪ್ಪೆಲ್ಲ ಹಾಕಿ ಆಗಿದೆ. ಫ್ರೆಂಡ್ಸ್, ಇಲ್ಲಿ ದೋಸೆ ಹಿಟ್ಟು ಕಡ್ದಿಟ್ಟ ಮೇಲೆ ಮಾರ್ನಿಂಗ್ ಡ್ರಿಂಕ್ ಇದನ್ನು ಈಗ ಕುಡಿದು ನೆಕ್ಸ್ಟ್ ವರ್ಕೌಟ್ ಮಾಡ್ತೇನೆ. ವರ್ಕೌಟ್ ಆದಮೇಲೆ ಬ್ರೇಕ್ಫಾಸ್ಟನ್ನು ತಿನ್ನೋದು.
ಅದು ಮೊದಲೇ ಪ್ರಿಪರೇಷನ್ ಮಾಡಿ ಇಟ್ಟುಕೊಂಡ್ರೆ ವರ್ಕೌಟ್ ಮಾಡಿದ ಮೇಲೆ ಮತ್ತೆ ತಿಂಡಿ ಮಾಡೋದು ಅಂದರೆ ತುಂಬ ಸುಸ್ತಾಗ್ತದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಇದೇನು ಬ್ರೇಕ್ಫಾಸ್ಟಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ವರ್ಕೌಟ್ ಮಾಡಿದ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟನ್ನು ತಿನ್ನೋದು. ಈ ಮಾರ್ನಿಂಗ್ ಡ್ರಿಂಕನ್ನು ಈಗ ಕುಡಿತೇನೆ. ಅದಕ್ಕೂ ಮೊದಲು ನಿಮಗೆ ನಾನೊಂದು ಚಟ್ನಿ ಮಾಡಿದರೆ ಏನೆಲ್ಲ ಹಾಕಿದೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೇನೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸು, ಒಂದು ಸ್ವಲ್ಪ ಹುಳಿ, ಉಪ್ಪು, ಒಂದು ಸಣ್ಣ ತುಂಡು ಈರುಳ್ಳಿ, ಹಾಗೆ ಪುಟಾಣಿ ಕಾಳು, ಇವಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡದ್ದು. ಮತ್ತು ಒಗ್ಗರಣೆ ಏನೂ ಹಾಕ್ಕೊಳ್ಳಿಲ್ಲ. ಒಗ್ಗರಣೆ ಯಾಕೆಂದರೆ ವೆಯ್ಟ್ ಲಾಸಲ್ಲಿ ನಮಗೆ ಒಗ್ಗರಣೆ ಬೇಡ, ಯಾಕೆಂದರೆ ಅಷ್ಟಾದರೂ ಕ್ಯಾಲೋರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ. ಈಗ ದೋಸೆಯನ್ನು ಮಾಡಿಕೊಳ್ಳುವ. ರುಚಿಯಾದಂತಹ ರಾಗಿ ದೋಸೆ. ಇದರಲ್ಲಿ ಒಳ್ಳೆ ಫೈಬರ್ ಇದೆ, ಹಾಗೆ ನಾವು ಹೆಸರುಬೇಳೆ ಕೂಡ ಹಾಕಿದ ಕಾರಣ ಪ್ರೋಟೀನ್ ಕೂಡ ಇದೆ, ಅಕ್ಕಿ ಕೂಡ ಇದೆ. ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದು ನಾನಿಲ್ಲಿ. ಅರ್ಧ ಕಪ್ಪಷ್ಟು ಅಂದರೆ ಒಂದು 4 ಚಮಚದಷ್ಟು ಅಕ್ಕಿಯನ್ನು ಹಾಕಿದ್ದು. 2 ಕಪ್ ರಾಗಿ, ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ಹೆಸರುಬೇಳೆ ಅಂತೇಳಿ ಹೇಳ್ಬೋದು. ಮೆಜರ್ಮೆಂಟಿಗೆ ಅಕ್ಕಿ ಜಾಸ್ತಿ ಹಾಕಿ ಮಾಡಬೇಡಿ, ರಾಗಿನೇ ಜಾಸ್ತಿ ಇರುವಂಥದ್ದು. ಮಿಲೆಟ್ ದೋಸೆ ಅಂತ ಹೇಳ್ಬೋದು. ಸಿರಿಧಾನ್ಯದಲ್ಲಿ ಒಂದಾದ ರಾಗಿ ಎಲ್ರಿಗೂ ಗೊತ್ತಿದೆ. ಅದರಿಂದ ಈಗ ದೋಸೆನ ಮಾಡಿಕೊಳ್ಳುವ. ಮಾರ್ನಿಂಗ್ ಡ್ರಿಂಕ್ ಕುಡಿದು ಸಾಧಾರಣ ಅರ್ಧ ಗಂಟೆ ಆಗ್ತಾ ಬಂತು. ನೋಡಿ ಎಷ್ಟು ಚಂದ ದೋಸೆ ಬರ್ತಾ ಇದೆ ಅಂತ ಹೇಳಿ. ಇದು ಹುದುಗು ಬರಲಿಕ್ಕಿಲ್ಲ, ಏನಿಲ್ಲ, ಇನ್ಸ್ಟಂಟಾಗಿ ಮಾಡುವಂಥದ್ದು. ನೈಟ್ ನೀವು ನೆನೆಸಿಡಬೇಕು. ನೋಡಿ 9:30 ಆದ ಕಾರಣ ಸ್ವಲ್ಪ ಒಳಗಡೆ ಬಿಸಿಲೇ ಬರ್ತಾ ಉಂಟು. ಕಾಣಿಸ್ತಿದೆಯಾ ನಿಮಗೆ? ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸುವ ಈಗ. ಇಡೀ ರಾಗಿಯನ್ನು ಕಡ್ದದ್ದು, ಇಡೀ ರಾಗಿ 2 ಕಪ್ಪು, ಅರ್ಧ ಕಪ್ಪು ಅಕ್ಕಿ, ಹಾಗೆ ಒಂದು ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ಕೂಡ ಹಾಕಿದೆ. ಹಾಗಾಗಿ ಇದು ಪ್ರೋಟೀನ್ ರಿಚ್ ದೋಸೆ ಅಂತ ಹೇಳ್ಬೋದು. ಫೈಬರ್ ಕೂಡ ಇದೆ. ರಾಗಿ ಹುಡಿ ಅಲ್ಲ, ಇಡೀ ರಾಗಿಯನ್ನು ಹಾಕಿದ ಕಾರಣ ನಿಮಗೆ ಚೆನ್ನಾಗಿ ಫೈಬರ್ ಕೂಡ ಸಿಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತೇನೆ ಹತ್ತಿರದಿಂದ. ತುಂಬ ಹೆಲ್ದಿಯಾದಂತಹ ದೋಸೆ. ಇದಕ್ಕೊಂದು ಚಟ್ನಿಯನ್ನು ಮಾಡಿಕೊಂಡಿದ್ದೇನೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳುವ. ನಿಮಗೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಬೇಗ ತೆಗೀರಿ, ಇದು ಕ್ರಿಸ್ಪಿಯಾಗಿ ಬೇಕು ಅಂದರೆ ತೆಳ್ಳಗೆ ಮಾಡಿಕೊಂಡು. ಇಲ್ಲಿ ಪುಟಾಣಿ ಕಾಳಿನ ಚಟ್ನಿಯನ್ನು ಉಪಯೋಗಿಸ್ಕೊಂಡು ಈ ರಾಗಿ ದೋಸೆಯನ್ನು ತಿಂದೆ. ಇದು 2 ದೋಸೆ ತಗೊಂಡಿದ್ದೇನೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹಾಗೆ ನಾನು ಮಧ್ಯಾಹ್ನಕ್ಕೆ ಒಂದು ಸಾಂಬಾರನ್ನ ಥರ ಮಾಡಿದ್ದೇನೆ. ಆ ರೆಸಿಪಿ ಕೂಡ ನಿಮಗೆ ತೋರಿಸ್ತೇನೆ. ಅದು ಮತ್ತು ರಾಗಿ ದೋಸೆ. ನೈಟ್ ಡಿನ್ನರಿಗೆ ಕೂಡ ಒಂದು ದೋಸೆಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಪ್ರೋಟೀನ್ ರಿಚ್ ಸಾಂಬಾರು ಕೂಡ ಮಾಡಿದ್ದೆ. ಆ ಸಾಂಬಾರಿನ ಜೊತೆ ರಾಗಿ ದೋಸೆಯನ್ನು ನೈಟ್ಗೆ ತಗೊಂಡೆ. ನೈಟ್ ರೆಸಿಪಿ ಅಂತ ಹೇಳಿ ಏನೂ ಶೂಟ್ ಮಾಡ್ಕೊಂಡಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ರಾಗಿ ದೋಸೆಗೆ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದೇನೆ. ಅದಾದ ನಂತರ ನೆಕ್ಸ್ಟು ಮಧ್ಯಾಹ್ನಕ್ಕೆ ಲಂಚ್ ರೆಸಿಪಿಯನ್ನು ನೋಡುವ ಬನ್ನಿ. ಹಾಕ್ಕೊಳ್ಳಿ ಒಗ್ಗರಣೆ ಇಷ್ಟ ಅಂತ ಇದ್ದರೆ. ಒಗ್ಗರಣೆ ಇಲ್ಲದೇ ಇದ್ದರೆ ಕೂಡ ಚಟ್ನಿ ತುಂಬಾ ರುಚಿಯಾಗಿದೆ. ಒಂದು ದೋಸೆ ಆಯಿತು. ಇನ್ನೊಂದು ದೋಸೆಯನ್ನು ಮಾಡ್ಕೊಳ್ತಾನೆ. ನೋಡಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇವತ್ತಿನ ಬ್ರೇಕ್ಫಾಸ್ಟ್ ಇದೆ, ರಾಗಿ ದೋಸೆ. ಯಮ್ಮಿಯಾದ ಟೇಸ್ಟಿಯಾದಂತಹ ರಾಗಿ ದೋಸೆ. ಫ್ರೆಂಡ್ಸ್, ನೀವು ಎಷ್ಟು ಬೇಗ ಎದ್ದು ನಿಮ್ಮ ರೂಟೀನನ್ನು ಸ್ಟಾರ್ಟ್ ಮಾಡ್ತೀರೋ ಆಗ ನಿಮಗೆ ಅಷ್ಟು ಬೇಗ ಕೆಲಸ ಆಗ್ತದೆ. ಅದರಿಂದ ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಏಳಲಿಕ್ಕೆ ಟ್ರೈ ಮಾಡಿ. ದಿನ ಇಡೀ ಫುಲ್ ಬ್ಯುಸಿ ಆಗಿರ್ತೀರ. ಒಂದಾದಮೇಲೆ ಕೆಲಸಗಳು ಆಗ್ತಾನೇ ಇರ್ತದೆ. ತುಂಬಾ ಖುಷಿಯಾಗಿರ್ತೀರ. ಅದಕ್ಕೋಸ್ಕರ ಬೆಳಿಗ್ಗೆ ಏಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಎಷ್ಟು ಬೇಗ ಎದ್ದರೂ ಕೂಡ ಒಮ್ಮೊಮ್ಮೆ ಕೆಲಸ ಆಗೋದಿಲ್ಲ. ಎಲ್ಲ ಆಗಿ ವರ್ಕೌಟ್ ಆಗಿ ನಾನು ತಿಂಡಿ ತಿನ್ನಬೇಕಾದ್ರೆ 9:30 ಆಗಿದೆ. ಈ ರೀತಿ ಎಲ್ಲ ನಮ್ಮ ಕೆಲಸ ಆಗಿ ನಾವು ತಿಂಡಿ ತಿನ್ನುವಾಗ ತಿನ್ನುವ ತೃಪ್ತಿ ಕೂಡ ಹಾಗೆ ನಮಗೆ ಒಂದೊಳ್ಳೆ ತೃಪ್ತಿ ಸಿಗ್ತದೆ. 11 ಗಂಟೆಗೆ ಇದು ನೋಡಿ ಒಂದು ಮೂಸಂಬಿ ತಗೊಂಡೆ. ಇಲ್ಲಿ ನೋಡಿ ಕ್ಯಾಬೇಜಿಂದ ಒಂದು ತೊಕ್ಕನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಮೊದಲಿಗೆ ಒಂದು ಅರ್ಧದಿಂದ 3/4 ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಹೆಸರು ಬೇಳೆಯನ್ನು ಚೆನ್ನಾಗಿ ನೀರಿನಲ್ಲಿ 2 ಸಲ ತೊಳೀರಿ. ಅದಾದಮೇಲೆ ಚೆನ್ನಾಗಿ ತೊಳೆದ ಕ್ಯಾಬೇಜ್ ಎಲೆಗಳನ್ನು ಈ ಹೆಸರು ಬೇಳೆ ಜೊತೆಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು
ಅರಸಿನ ಹುಡಿ ಹಾಕಿ ಬೇಯಿಸ್ಕೊಳ್ಳೋದು. ಒಂದು ವಿಸಿಲ್. ಹೆಸರುಬೇಳೆ ಚೆನ್ನಾಗಿ ಬೇಯಲಿ. ಹಾಗೆ ನಿಮಗೆ ಕ್ಯಾಬೇಜ್ ತುಂಬ ಬೇಯೋದು ಬೇಡ ಅಂದರೆ ಬೇಗನೆ ಆಫ್ ಮಾಡಿಬಿಡಿ. ಇದು ಸ್ವಲ್ಪ ನೆನೆಸಿಬಿಟ್ಟು ಹೆಸರುಬೇಳೆಯನ್ನು ಹಾಕಿದರೆ ಬೇಗನೆ ಬೇಯ್ತದೆ. 1 ವಿಸಿಲ್ 2 ವಿಸಿಲಲ್ಲಿ ಚೆನ್ನಾಗಿ ಬೇಯ್ತದೆ. ಇಲ್ಲಿ ಹಳದಿ ಪೌಡ್ರನ್ನು 1 ಚಮಚ ಹಾಕ್ಕೊಂಡಿದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಂಡಿದ್ದೇನೆ. ಆಮೇಲೆ ಬೇಕು ಅಂತಾದರೆ ಮತ್ತೆ ಸೇರಿಸ್ಕೊಳ್ಬೋದು. 1 ಕಪ್ ನೀರು ಹಾಕಿ 2 ವಿಸಿಲ್ ಬೇಯಿಸ್ಕೊಳ್ಳುವ. ಈಗ ಬೇಯಿಸಿದ ನಂತರ ತೋರಿಸ್ತೇನೆ. ಅದಕ್ಕಿಂತ ಮೊದಲು ಈಗ ಅದು ಬೇಯ್ತಾ ಉಂಟು. ಇಲ್ಲಿ ಮಸಾಲೆ ಮಾಡ್ಕೊಳ್ತಾ ಇದ್ದೇನೆ. 1 ಕಪ್ಪು ಕಾಯಿ ತುರಿ, 1 ಚಮಚದಷ್ಟು ಅಕ್ಕಿಯನ್ನು ನೆನೆಸಿದ್ದೇನೆ ಸ್ವಲ್ಪ ಹೊತ್ತು. ಆಮೇಲೆ 1 ಚಮಚದಷ್ಟು ಜೀರಿಗೆ, ಆಮೇಲೆ 2 ಅಥವಾ 3 ನಿಮ್ಮ ರುಚಿಗೆ ಹೇಗೆ, ಖಾರಕ್ಕೆ ಹೇಗೆ ಬೇಕು ಹಾಗೆ ಮೆಣಸನ್ನು ಹಾಕ್ಕೊಳ್ಳೋದು. ಇದನ್ನು ನುಣ್ಣಗೆ ರುಬ್ಬಿಕೊಳ್ಳೋದು. ಈಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ಇತ್ತ ಕಡೆ ನಮ್ಮ ಕ್ಯಾಬೇಜ್ ಕೂಡ ಬೆಂದಿದೆ. ಇದಕ್ಕೆ ಏನು ನಾವು ಮಸಾಲೆ ಕಡ್ದಿಟ್ಕೊಂಡಿದ್ದೇವೆ ಅದನ್ನು ಹಾಕ್ಕೊಳ್ಳೋದು. ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಚಿಗೆ ಉಪ್ಪು ಮಾತ್ರ ಹೊಂದಿಸ್ಕೊಳ್ಳಿಕ್ಕಿರೋದು. ಹುಳಿ ಬೆಲ್ಲ ಏನೂ ಹಾಕ್ಕೊಳ್ಳಿಕ್ಕಿಲ್ಲ. ಜೀರಿಗೆ ಘಮ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಊಟಕ್ಕೆ ವೈಟ್ ರೈಸಿಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗ್ತದೆ ಊಟ ಮಾಡಲಿಕ್ಕೆ. ಹಾಗೆ ನಿಮಗೆ ವೆಯ್ಟ್ ಲಾಸಿಗೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಕಡಿಮೆ ಪ್ರಮಾಣದಲ್ಲೇ ನಾನು ತೆಂಗಿನಕಾಯಿ ಕೂಡ ಯೂಸ್ ಮಾಡಿದ್ದು. ಆಮೇಲೆ ಸ್ವಲ್ಪ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡುವಾಗ ಹಾಕಿದ ಕಾರಣ ಅದು ನಿಮಗೆ ಥಿಕ್ನೆಸ್ ಕೊಡ್ತದೆ ಸ್ವಲ್ಪ. ಹಾಗೆ ಇದನ್ನು ಚೆನ್ನಾಗಿ 2 ನಿಮಿಷ ಕುದಿಸ್ಕೊಳ್ಳೋದು. ಜಾಸ್ತಿ ಕುದಿಸಬೇಕು ಅಂತೇನಿಲ್ಲ. 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪನ್ನು ನೋಡಿಕೊಂಡ್ರೆ ಆಯಿತು. ಜಾಸ್ತಿ ಉಪ್ಪು ಹಾಕಬೇಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸೆಟ್ ಮಾಡಿ ಕುದಿಸಿಕೊಂಡು ಒಂದು ಚಂದದ ಒಗ್ಗರಣೆಯನ್ನು ಕೊಡೋದು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಆಮೇಲೆ ಒಣಮೆಣಸು, ಇಂಗಿನ ಒಗ್ಗರಣೆ. ಇಂಗು ಹಾಕಿದರೆ ಆಯಿತು. ಇಂಗು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಯಾದ ಕ್ಯಾಬೇಜ್ ತೊಕ್ಕು ರೆಡಿ ಆಗ್ತದೆ. ಈ ರೀತಿ ಕೂಡ ಒಂದು ರೆಸಿಪಿಯನ್ನು ಮಾಡ್ಬೋದು ನೋಡಿ. ಕ್ಯಾಬೇಜಿಂದ ಬರೀ ಪಲ್ಯ ಮಾತ್ರ ಮಾಡಬೇಕು ಅಂತಿಲ್ಲ. ತುಂಬಾ ರುಚಿಯಾಗಿರ್ತದೆ. ವೆಯ್ಟ್ ಲಾಸಲ್ಲಿ ವೆರೈಟಿ ಸಾಂಬಾರು ಈ ಥರ ಡಿಶಸ್ಸನ್ನೆಲ್ಲ ನಾವು ಮಾಡ್ಬೋದು. ಇದಕ್ಕೆ ಯಾವುದೇ ಹುಳಿ ಬೆಲ್ಲ ಎಂತ ಹಾಕಲಿಕ್ಕಿಲ್ಲ. ಈಗ ಕುದೀತಾ ಉಂಟು. ಆಮೇಲೆ ಒಂದು ಒಗ್ಗರಣೆ ಹಾಕ್ಕೊಳ್ಳುವ. ನಾನು ಲಂಚಿಗೆ ಬೇರೆ ಏನಾದರೂ ಪಲ್ಯ ಮಾಡಿಕೊಳ್ಳುವ ಅಂತ ಅಂದ್ಕೊಂಡೆ. ಆದರೆ ಲೇಟ್ ಆಯಿತು, ಮತ್ತು ಇಷ್ಟೇ ಸಾಕು ಅಂತ ಹೇಳಿ ಅಂದ್ಕೊಂಡೆ. ಕ್ಯಾಬೇಜ್ ತೊಕ್ಕು, ಆಮೇಲೆ ಇದು ಸ್ವಲ್ಪ ಸಲಾಡು, ಸ್ವಲ್ಪ ಅನ್ನ. ಈ ಮಧ್ಯಾಹ್ನದ ಊಟ ಇಷ್ಟೇ ಆಗಿತ್ತು. ಆಮೇಲೆ ನಮ್ಮ ಪಕ್ಕದ ಮನೆಯವರು ನಮಗೆ ತಜಂಕು ಸೊಪ್ಪು ಅಂತ ನೀವು ಕೇಳಿದಿರ್ಬೋದು, ಅಥವಾ ಕೆಸವಿನ ಎಲೆ, ಹಾಗೆ ಅದರದ್ದೊಂದು ಪತ್ರೊಡೆ ಅಂತ ಹೇಳಿ ಅವರ ಮನೆಯಲ್ಲಿ ಮಾಡಿದರು ತಿಂಡಿ. ಇಲ್ಲಿ ದಕ್ಷಿಣ ಕನ್ನಡ, ಮಂಗಳೂರು ಸೈಡೆಲ್ಲ ನಾವು ಮಾಡ್ತೇವೆ ಪತ್ರೊಡೆ. ತಜಂಕು ಸೊಪ್ಪಿದ್ದು ಪತ್ರೊಡೆ, ಹಾಗೆ ಕೆಸವಿನ ಎಲೆಯದ್ದು ಪತ್ರೊಡೆ, ಆ ಥರ ಎಲ್ಲ ಮಾಡ್ತಾರೆ. ಹಾಗೆ ಅದನ್ನು ಉಸಲಿ ಟೈಪು, ಅದನ್ನು ಪುಡಿ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿ ಮಾಡ್ತಾರೆ. ಅದನ್ನು ಕೊಟ್ಟಿದ್ದರು. ಅದು ಕೂಡ ಒಂದು ಸ್ವಲ್ಪ ಈಗ ಮಧ್ಯಾಹ್ನಕ್ಕೆ ತಗೊಂಡಿದ್ದೇನೆ. ಆದ ಕಾರಣ ಬೇರೆ ಎಂತ ಮಾಡೋದು ಬೇಡ, ಇನ್ನು ಸುಮ್ಮನೆ ವೇಸ್ಟ್ ಆಗ್ತದೆ ಅಂತೇಳಿ ತೊಕ್ಕು, ಒಂದು ಸೌಟಷ್ಟು, 1-1.5 ಸೌಟಷ್ಟು ಅನ್ನ, ಹಾಗೆ ಸಲಾಡ್ ಅಂತೇಳಿ ಒಂದು ಸ್ವಲ್ಪ ನೀರುಳ್ಳಿ, ಕ್ಯಾರೆಟ್ ತಗೊಂಡಿದ್ದೇನೆ. ಆಮೇಲೆ ಇದು ನೋಡಿ, ಈ ರೀತಿ ಇರುವಂತಹ ಪತ್ರೊಡೆ. ಇದನ್ನು ಕೂಡ ಅದೊಂದು ತಜಂಕು ಸೊಪ್ಪು ಅಂತ ಹೇಳ್ತೇವೆ, ಅಥವಾ ಅದರ ಜೊತೆಗೆ ಕೆಸವಿನ ಎಲೆ ಕೂಡ ಹಾಕಿ ಮಾಡುವಂತಹ ಒಂದು ಪತ್ರೊಡೆ. ಇದಾಗಿತ್ತು ನನ್ನ ಲಂಚ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್